ಇವತ್ತು ಶಿವಂಬು ತಂತ್ರಗಳ ಬಗ್ಗೆ ನಾವು ಪ್ರಾಯೋಗಿಕ ತರಗತಿ ಇಟ್ಕೊಂಡಿದ್ದೀವಿ. ಸೊ ಯಾರ್ಯಾರು ಶಿವಂಬು ಉಪಯೋಗಿಸ್ತಾ ಇದ್ರಿ ಮತ್ತೆ ಇತ್ತೀಚಿನ ಸಮಯದಲ್ಲಿ ನಿಮ್ಗೆ ಬಂದಿರುವಂಥ ಅನುಭವಗಳು ತಿಳಿಸ್ಬೇಕಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ. ಇದ್ರ ಮಧ್ಯದಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ಅಂಶಗಳು ಶಿವಂಬು ಬಗ್ಗೆ ಮತ್ತೆ ಹಂಚ್ಕೊತಾ ಹೋಗ್ತೀನಿ. ಶಿವಂಬು ಅನ್ನೋದು ಒಂಥರ ಇದೊಂದು ದೊಡ್ಡ ಸಬ್ಜೆಕ್ಟ್, ವಿಸ್ತಾರವಾದ ಸಬ್ಜೆಕ್ಟ್ ಇದು. ಅದು ಸಾಮಾನ್ಯ ಸಬ್ಜೆಕ್ಟ್ ಅಲ್ಲ. ನಾವು ಅನ್ಕೊಂಡ್ರ ಪ್ರಕಾರ ಶಿವಂಬು ಏನು ಕುಡಿಯೋದೇ ಅಲ್ವಾ, ಬೆಳಗ್ಗೆ ಎದ್ದು ಒಂದು ಯಾವುದೇ ಪಾತ್ರದಲ್ಲಿ ತಗೊಂಡು ಕುಡಿಯೋಕೆ ಅದೇನು ಕಷ್ಟ, ಇಷ್ಟೇ ಅಲ್ಲ ಅನ್ಕೊಳಕ್ ಸಾಧ್ಯವಿಲ್ಲ. ಇದರಲ್ಲಿ ಒಂದು ಎರಡು ಅಲ್ಲ ಸಬ್ಜೆಕ್ಟ್ಸು. ಇದನ್ನ ಹೇಳ್ತಾ ಹೋದ್ರೆ ನಿಜವಾಗ ಒಂದು ವರ್ಷ ಹೇಳಿದ್ರು ಸಾಕಾಗಲ್ಲ ನನಗೆ, ಅಷ್ಟು ಸಬ್ಜೆಕ್ಟ್ ಇದೆ ಇದ್ರ ಬಗ್ಗೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ ಇವತ್ತು. ಆಮ್, ನೀವು ಆ್ಯಂಡ್ರೈಸ್ ಮಾಡ್ತಾ ಹೋಗಿ ಯಾರ್ಯಾರು ನಿಮಗೆ ಅನುಭವಗಳು ಇತ್ತೀಚಿನ ಸಮಯದಲ್ಲಿ ಶಿವಂಬು ಉಪಯೋಗಿಸ್ತಾ ಇದ್ರಿ, ನಿಮಗೂ ಒಳ್ಳೆ ಅನುಭವಗಳು ಸಿಕ್ತು. ಏನು ಅನಾರೋಗ್ಯ ಸುಧಾರ ಆಯಿತು ಅಲ್ವಾ, ಏನು ವ್ಯಾಧಿಗಳು ಗುಣ ಮಾಡ್ಕೊಂಡ್ರಿ. ಸೊ ಇವೆಲ್ಲ ನೀವು ಹೇಳ್ಬೇಕಂದ್ರೆ ಖಂಡಿತ ನೀವು ಹ್ಯಾಂಡ್ ರೈಸ್ ಮಾಡ್ತಾ ಹೋಗ್ಬೇಕು. ರೈಟ್. ಎಸ್ ಸ್ನೇಹಿತರೆ, ಈಗ ಶಿವಂಬು ಚಿಕಿತ್ಸೆಯಲ್ಲಿ ಸ್ವಲ್ಪ ವಿಷಯಗಳೇನಂದ್ರೆ ಇವೆ ಈ ಶಿವಂಬು ಚಿಕಿತ್ಸೆ ಬಗ್ಗೆ ತುಂಬಾ ರಿಸರ್ಚ್ ಮಾಡಿರೋದು. ನನ್ನ ಪ್ರಕಾರ ನಮಗೆ ಡಮರತಂತ್ರ ನಮ್ಮ ಭಾರತ ದೇಶದಲ್ಲಿ, ಡಮರತಂತ್ರ ಅಂದ್ರೆ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಇಂಡಿಯಾದಲ್ಲಿ ಡಮರತಂತ್ರ ಹೇಳಿಕೊಟ್ಟೋದು. ಡಮರತಂತ್ರ ಆದ್ಮೇಲೆ ಮತ್ತೆ ನಾವು ತಿರ್ಗಾ ನೋಡಿದ್ರೆ ನಮ್ಗೆ ಏನಾದ್ರು ಸಿಗ್ತದ, ಯಾರು ಉಪಯೋಗಿಸ್ತಾ ಇದೆ ಅಂದ್ರೆ ಖಂಡಿತ ಯೋಗಿಗಳು ಉಪಯೋಗಿಸಿದರೆ. ಯೋಗಿಗಳು ಖಂಡಿತ ಈ ಚಿಕಿತ್ಸೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ಅಂತ ನಮಗೆ ಗೊತ್ತಾಗತ್ತೆ, ಅಲ್ಲೆಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಅವರು ಪ್ರತ್ಯೇಕವಾಗಿ ಆಚೆ ಕಡೆ ಬಂದು ಸಮಾಜಕ್ಕೆ ಬಂದು ಹೇಳಿಲ್ಲ. ಯಾಕಂದ್ರೆ ಅವರು ಗುಹದಲ್ಲಿ ಇರ್ತಾರೆ, ಗುಹದಲ್ಲಿ ತೀವ್ರ ಸಾಧನದಲ್ಲಿ ಇರ್ತಾರೆ. ಅವರು ಎಲ್ಲಿ ಬಂದು ಅವರ ಸಮಯವನ್ನು ವೇಸ್ಟ್ ಮಾಡಲ್ಲ. ಸರಿ, ಇನ್ನೂ ನೋಡ್ತಾ ಹೋದ್ರೆ ಇದಕ್ಕೂ ಎಲ್ಲೆಲ್ಲಿ ರೆಫರೆನ್ಸ್ಗಳು ಸಿಗ್ತವೆ ಅಂತ ನೋಡ್ತಾ ಹೋದ್ರೆ ಜಾಸ್ತಿ ಸಿಗ್ತಾ ಇಲ್ಲ ಅಲ್ವಾ. ಜಾಸ್ತಿ ಸಿಗಕ್ಕೆ ಸಾಧ್ಯವಿಲ್ಲ ಅಂತ ಇನ್ಫಾರ್ಮೇಶನ್ ನಮಗೆ ಸಾಧ್ಯವಾಗ್ತಾ ಇಲ್ಲ. ಒಂದು ನಿಮಿಷ. ರೈಟ್. ಸೊ ಆ ರೀತಿಯಲ್ಲಿ ಇಲ್ಲಿ ನವರತಂತ್ರ ಆದ್ಮೇಲೆ ಸೊ ಆದಷ್ಟು ನಾವು ಭಾರತ ದೇಶದಲ್ಲಿ ನೋಡಿದ್ರೆ ಆಚೆ ಕಡೆ ಬಂದು ಒಂದು ವಿಶಿಷ್ಟವಾಗಿ ಹೇಳಿರುವಂಥ ವ್ಯಕ್ತಿಗಳಲ್ಲಿ ಮೊರಾರ್ಜಿ ದೇಸಾಯಿ ಮಾತ್ರ ಸಿಕ್ಕಿದ್ರು. ಅದಕ್ಕೂ ಮುಂಚೆ ರಾವೋಜಿಬಾಯಿ ಪಟೇಲ್, ರಾವೋಜಿಬಾಯಿ ಪಟೇಲ್ ಅವರು ಮಹಾತ್ಮ ಗಾಂಧಿ ಸ್ನೇಹಿತರು. ಅವರು ಸಹ ಅವರ ಟ್ಯೂಬರ್ಕ್ಯುಲೋಸಿಸ್ ಬಂದಿತ್ತು ಅವ್ರಿಗೆ. ಆಸ್ಮಾ ಬಂದಿತ್ತು. ಆಸ್ಮಾವನ್ನು ಹೋಗಲಾಡ್ಸಕ್ಕೆ ಈ ಯೂರಿನ್ ಥೆರಪಿಯನ್ನು ಉಪಯೋಗಿಸ್ಕೊಂಡು, ಶಿವಂಬನ್ನು ಉಪಯೋಗಿಸ್ಕೊಂಡು, ಇದಕ್ಕೂ ಇನ್ನೊಂದು ಹೆಸರು ಏನಂದ್ರೆ ಅಮರೋಲಿ ಅಂತ ಹೇಳ್ತಾರೆ. ಅಮೃತ ಅಂತ, ಅಮರೋಲಿ ಅಂತ ಹೇಳ್ತಾರೆ, ಅದೊಂದು ಪದ. ಸೊ ಈ ಅಮರೋಲಿಯನ್ನು ಉಪಯೋಗಿಸ್ಕೊಂಡು ಅವರು ಹೋಗಲಾಡಿಸ್ಕೊಂಡ್ರು. ಆ ರೀತಿಯಲ್ಲಿ ಆಗಿದೆ. ಅಮರೋಲಿ ಉಪಯೋಗಿಸ್ಕೊಂಡು ಅವರು 1970 ಅಲ್ಲಿ ಅನ್ಕೊಂಡಿದ್ದೀನಿ, ಆ ಸಮಯದಲ್ಲಿ. ಆಯ್ತಾ? ಅವರು ಅವರೇ ಒಂದು ಪುಸ್ತಕ ಕೊಟ್ರೆ ಮೊರಾರ್ಜಿ ದೇಸಾಯಿ ತಗೊಂಡ್ರು. ಮೊರಾರ್ಜಿ ದೇಸಾಯಿ ದಿ ವಾಟರ್ ಆಫ್ ಲೈಫ್ ಬೈ ಜಾನ್ ಆರ್ಮ್ಸ್ಟ್ರಾಂಗ್ ಅಂತ ಒಂದು ವಿದೇಶಿದ ವ್ಯಕ್ತಿ, ಅಂದ್ರೆ ಫಾರಿನರು ಬರೆದಿರುವಂತ ಪುಸ್ತಕ ಅದು. ಈಗಲೂ ನೀವು ಅಮೆಜಾನ್ ಅಲ್ಲಿ ಪಡಿಬಹುದು, ಖರೀದಿ ಮಾಡಬಹುದು. ಸೊ ಅದು ಓದಿದ ಮೇಲೆ ಇವ್ರಿಗೆ ಅರ್ಥ ಆಯ್ತು, ಇದರಲ್ಲಿ ಇಷ್ಟು ಅಂದ್ರೆ ಇಷ್ಟು ಪವರ್ಫುಲ್, ಇಷ್ಟು ಪ್ರಶಸ್ತಿ, ಇಷ್ಟು ಪವರ್ ಇದೆಯಾ, ಸಾಮರ್ಥ್ಯ ಇದೆ ಅಂತೇಳಿ ಅವರು ಕುಡಿಯೋದು ಸ್ಟಾರ್ಟ್ ಮಾಡಿ, ಅವರು ಅವರು ಬಂದಿರುವಂಥ ಕ್ಯಾಟ್ರಾಕ್ಟ್ ಅಟ್ ದ ಏಜ್ ಆಫ್ 60, 60 ವರ್ಷದಲ್ಲಿ ಬಂದಿರುವಂಥ ಕಣ್ಣಿನ ಪೊರ ತೆಗಿಬೇಕು ಅಂತ ಇರುವಾಗ, ತೆಗಿಯೋದು ಬೇಡ, ಇಲ್ಲಿ ಇಷ್ಟು ಚೆನ್ನಾಗಿ ಬರೆದಿರಲ್ಲ, ಇದನ್ನು ಉಪಯೋಗಿಸ್ಕೋಣ ಅಂತ ಹೇಳ್ಬಿಟ್ಟು ತಾಜಾ ಮೂತ್ರದಿಂದ ದಿನಾ ಕಣ್ಣುಗಳು ಎರಡು, ಕಿವಿಗಳು, ಮೂಗಿ, ಇಡೀ ಇಡೀ ದೇಹ ಹಚ್ಕೊಳ್ಳೋದು, ಮತ್ತೆ ಒಂದು ಲೋಟೆ ಬೆಳಗ್ಗೆ ಬಂದಿರುವಂಥ ಫಸ್ಟ್ ಮೂತ್ರವನ್ನು ಕುಡಿಯೋದು, ಆಹಾರ ನಿಯಮಗಳು ಫಾಲೋ ಮಾಡೋದು, ಇವೆಲ್ಲ ಮಾಡಿಕೊಂಡು ಅವರು ಅವರ ಕಣ್ಣಿನ ಪೊರೆಯನ್ನು 60 ವರ್ಷದಲ್ಲಿ ಬಂದಿರುವಂಥ ಕಣ್ಣಿನ ಪೊರೆ 93 ಇಯರ್ಸ್, ಆಲ್ಮೋಸ್ಟ್ 93 ಇಯರ್ಸ್ವರೆಗೂ ಅವರಿಗೆ ಕಣ್ಣಿನ ಪೊರ ಇಲ್ಲ. ಮತ್ತೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಕನ್ನಡಿಗೆಲ್ಲ ಧರಿಸೋದಾಗ್ಲಿ ಏನು ಅವಶ್ಯಕತೆ ಬಂದಿಲ್ಲ, ನೋಡ್ಕೊಳ್ಳಿ. ಆಮೇಲೆ ಆಲ್ಮೋಸ್ಟ್ ಅವರು 1994 ಮಾರ್ಚ್ ಆ ತಿಂಗಳವರೆಗೂ ಜೀವಂತವಾಗಿದ್ರು. ಆದರೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ 99 ಇಯರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಜರ್ನಲಿಸ್ಟ್ ಅಂಡ್ ಅವರು ನಿಜವಾಗಿ ಒಂದು ರಿಸರ್ಚರ್ ಅಂತ ಹೇಳ್ಬೋದು, ಸಂಶೋಧಕರು. ಅವ್ರು ಬಂದಿರೋದು ಫಾರಿನ್ ಕಂಟ್ರಿಯಿಂದ, ಅಮೆರಿಕಾದಿಂದ ಬಂದು ಇವ್ರ ಹತ್ರ ಭೇಟಿ ಆಗುವಾಗ 99 ಇಯರ್ಸ್ ಅವಾಗ ಅವ್ರಿಗೆ. ಸೊ ಇನ್ನೊಂದು ವರ್ಷ ಇತ್ತು ಅವರ ಮರಣಕ್ಕೆ.
ಆದರೆ ಆ 99 ಇಯರ್ಸಲ್ಲಿ ಅವರ ಚರ್ಮ ನೋಡಿದ್ರು ಅವರು. ನೋಡಿ ಆಶ್ಚರ್ಯ ಆಯ್ತು ಅವ್ರಿಗೆ. ಒಂಥರ ಮಕ್ಕಳ ಚರ್ಮ ಹೆಂಗಿರ್ತದೋ ಸ್ಮೂತ್ ಆಗಿ, ಯಾವುದೇ ಅದ್ರ ಮೇಲೆ ಸ್ವಲ್ಪ ರೆಂಕಿಲ್ಸ್ ಆಗಲಿ ಏನು ಇಲ್ಲ, ಹೋಲ್ಡಿಂಗ್ಸ್ ಆಗಲಿ ಯಾವುದೂ ಇಲ್ಲ ಅಂತ ಆಶ್ಚರ್ಯ ಆಗಿದೆ ಅವರಿಗೆ. ಸೊ ಆ ವ್ಯಕ್ತಿ ಒಂದು ದೊಡ್ಡ ಬುಕ್ಕವನ್ನೇ ಬರೆದಿದ್ದಾರೆ. ಅಂದರೆ ಆ ಜರ್ನಲಿಸ್ಟು ಇಡೀ ಭಾರತ ದೇಶ ಎಲ್ಲ ಸುಟ್ಟಿದ್ದಾರೆ ಅವರು. ಭಾರತ ದೇಶ, ವಿಧ ವಿಧ ದೇಶಗಳಿಗೆ ಹೋಗಿ ಯೂರಿನ್ ಥೆರಪಿ ಅವ್ರಿಗೆ ಸಿಕ್ಕಿರೋದು ಯಾವ ಥರ ಅಂದರೆ, ಅವರು ಆ್ಯಕ್ಚುಲಿ ಅವರು ಆಧ್ಯಾತ್ಮಿಕ ಒಲಪು ಜಾಸ್ತಿ ಈ ಪರ್ಸನ್ಗೆ. ಇವರು ಹಿಮಾಲಯಸ್ಗೆ ಬರ್ತಾರೆ. ಹಿಮಾಲಯಸ್ಗೆ ಬಂದಿರುವಾಗ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ. ಇವರ ಹೆಸರು ಕೋಯನ್ ವಾನ್ ಡೇರ್ ಕೋ- ಕೋಯನ್ ವಾನ್ ಡೇರ್ ಕ್ರೂನ್ ಅಂತ ಇವರ ಹೆಸರು. ಆಯ್ತಾ? ಅದು ಒಂಥರ ಪದ ಬಲ್ಸಕ್ಕನೆ ಕಷ್ಟ ಇದೆ. ಸೊ ಆ ರೀತಿಯಲ್ಲಿ, ಸೊ ಈ ವ್ಯಕ್ತಿ ಹಿಮಾಲಯಸ್ ಬರುವಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ ಅವ್ರಿಗೆ. ಒಂದು ಆಕ್ಸಿಡೆಂಟ್ ಆಗುವಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಗಾಯ ಆಗ್ತದೆ. ಅದಕ್ಕೂ ಬೇರೆಯವರು ಒಂದು ಸಜೆಷನ್ ಕೊಡ್ತಾರೆ, ನಿಮ್ಮ ಯೂರಿನ್ ಉಪಯೋಗಿಸ್ಕೊಳ್ಳಿ, ಸಾಲ್ವ್ ಆಗತ್ತೆ ಅಂತ. ಹೌದಾ ಅಂತ ಹೇಳ್ಬಿಟ್ಟು ಅವ್ರು ಉಪಯೋಗಿಸ್ತಾರೆ. ಉಪಯೋಗಿಸುವಾಗ ಅವ್ರಿಗೆ ಸಾಲ್ವ್ ಆಗ್ಬಿಡ್ತದೆ ಇಮಿಡಿಯೇಟು. ಸೊ ತಕ್ಷಣವೇ ಒಂದು 2-3 ಡೇಸಲ್ಲೇ ಅವ್ರ ಗಾಯ ಹೋಗಿತ್ತು, ಗಾಯ ಮಾಯ ಆಯಿತು. ಅವಾಗ ಯಾವಾಗ ಗುಣ ಆಗುತ್ತೋ ಅವ್ರಿಗೆ ಇದ್ರ ಮೇಲೆ ಇದು ಏನಿದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವಾಗ, ಅವಾಗ ಮೊರಾರ್ಜಿ ದೇಸಾಯಿ ಮತ್ತು ಇಂಥ ವಿಶೇಷ ವ್ಯಕ್ತಿಗಳ ಬಗ್ಗೆ ಪರಿಚಯ ತಗೊಂಡು ಈ ಬುಕ್ನೇ ಬರೆದಿರೋರು. ಈ ಬುಕ್ಕನ್ನು ಏನಂತ ಬುಕ್ ಬರೆದಿರೋರು? ಗೋಲ್ಡನ್ ಫೌಂಟೇನ್ ದ ಕಂಪ್ಲೀಟ್ ಗೈಡ್ ಟು ಯೂರಿನ್ ಥೆರಪಿ. ಇದು ಇಂಗ್ಲೀಷ್ ಬಂದಿರೋರು ಯಾರು ಮಿಸ್ ಮಾಡಬಾರ್ದು. ಆಯ್ತಾ? ನೋಡ್ಕೊಳ್ಳಿ. ಈ ರೀತಿಯಲ್ಲಿ ಬುಕ್ಕು, ಅಂದರೆ ಇದು PDF ಸಿಗತ್ತೆ. PDF ಬೇಕಂದ್ರೆ ನಾನು ಕಲ್ಸ್ಕೊಡ್ತೀನಿ. ಆಯ್ತಾ? ಬಟ್ ನೀವು ಓದಬೇಕು. ಈ ಗೋಲ್ಡನ್ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆ? ಕಾಣಿಸ್ತಾ ಇಲ್ಲ. ಹ್ಮ್. ಹಾ. ಈ ಜೂಮಲ್ಲಿ ಇದೆ ಪ್ರಾಬ್ಲಮ್, ಸರಿಯಾಗಿ ಯಾವುದು ಕಾಣಿಸಲ್ಲ. ಗೋಲ್ಡನ್ ಫೌಂಟೇನ್ ನೋಡಿ, ಇದು ಕರೆಕ್ಟ್ ಆಗಿ ದ ಕಂಪ್ಲೀಟ್ ಗೈಡ್ ಟು ಯೂರಿನ್ ಥೆರಪಿ, ಕೋಯನ್ ವ್ಯಾನ್ ಡೆರ್ ಕ್ರೂನ್ ಅವರ ಹೆಸರು, ಆ ವ್ಯಕ್ತಿ ಹೆಸರು ಇದು. ಆಯ್ತಾ? ರೈಟ್. ಸೊ ಪ್ರತಿಯೊಬ್ಬರು ಈ ಬುಕ್ನ ಓದಿ, ಖಂಡಿತ ಯಾರೂ ಬಿಡಬಾರ್ದು. ಓಕೆ. ಸೊ ಈ ವ್ಯಕ್ತಿ ಅವಾಗ 99 ಇರುವಾಗ ಮೊರಾರ್ಜಿ ದೇಸಾಯಿ ಮೀಟ್ ಮಾಡಿದ್ರು. ಸೊ ಅನೇಕ, ಅದಾದ್ಮೇಲೆ ತುಂಬ ರಿಸರ್ಚ್ ಮಾಡಿದ್ರು. ಆ ರಿಸರ್ಚ್ ಮಾಡಿ ಬುಕ್ ಬರೆದಿರೋದು ಇದು. ಮೊನ್ನೆವರೆಗೂ ಸುಮಾರು ಇದರ ಕಾಸ್ಟು 40,000 ಮೇಲೆ ಇತ್ತು. ರೀಸೆಂಟ್ ಆಗಿ ಇದು ಅಮೆಜಾನಲ್ಲಿ 1500 ಬಂದಿದೆ. ಓಕೆ. ಬುಕ್ ಬೇಕಂದ್ರೆ ಖರೀದಿ ಮಾಡ್ಬೋದು, ಇಲ್ಲಾಂದ್ರೆ ಇದನ್ನು ಇವತ್ತು ಮತ್ತೆ ವಾಟ್ಸಪ್ಪಲ್ಲಿ ಹಾಕ್ತೀವಿ ಗ್ರೂಪ್ಸಲ್ಲಿ, ಎಲ್ಲ ಗ್ರೂಪ್ಸಲ್ಲಿ ಪ್ರಿಂಟ್ ಮಾಡಿಕೊಂಡು ನೀಟಾಗಿ ಓದಿ. ಇದು ಒಂದು ಎರಡಲ್ಲ, ಇದು ಓದಿದ್ರೆ ನಮಗೆ ನಿಜವಾಗಿ ಇದು ಏನಪ್ಪಾ, ಇದು ಇಂಥ ರಿಸರ್ಚ್ ಮಾಡಿದ್ರ ಇವರು. ಹ್ಮ್. ಇದೊಂದೆಲ್ಲ, ಇನ್ನೊಂದು ಬುಕ್ ಇದೆ, ಯುವರ್ ಪರ್ಫೆಕ್ಟ್ ಮೆಡಿಸನ್ ಬೈ ಮಾರ್ತಾ ಮಾರ್ತಾ ಕ್ರಿಸ್ಟಿ ಬರೆದಿರೋಂಥ ಬುಕ್ಕು. ಇವೆಲ್ಲ ನಾವು ಬುಕ್ಕಲ್ಲಿ ಓದಬೇಕು. ಯಾವುದೇ ಶಾಸ್ತ್ರ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ದೇಶದಲ್ಲಿ ಏನಾಯಿತು, ನಲಂದ ತಕ್ಷಶಿಲಾ ಅಂತ ಯೂನಿವರ್ಸಿಟಿ ಎಲ್ಲ ಸುಟ್ಟೋಗಿದ್ರಲ್ಲ, ಬರ್ನ್ ಮಾಡಿದ್ರು. ಅವಾಗ ಏನು ನಮಗೆ ಮಿಕ್ಕಿಲ್ಲ ಜಾಸ್ತಿ. ಫಾರಿನರ್ಸು ಮಾಡಿ ಮತ್ತೆ ಫಾರಿನರ್ಸು ಹೋಗಿ ರಿಸರ್ಚ್ ಮಾಡಿ ಮತ್ತೆ ವಾಪಸ್ ಕಳಿಸ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಸಹಕಾರ ನಮಗೆ. ಇಲ್ಲಾಂದರೆ ಎಲ್ಲಿದೆ ನಮರತಂತ್ರ? ಅದಾದಮೇಲೆ ಇನ್ನು ಯಾವುದಿದೆ ಬುಕ್ಕು? ಯಾರು ಇದ್ರ ಮೇಲೆ ನೋಡಿ, ನಮ್ಮ ಜ್ಞಾನವನ್ನು ನಾವೇ ವಿಚಾರಣೆ ಮಾಡೋದಿಲ್ಲ, ರಿಸರ್ಚ್ ಮಾಡೋದಿಲ್ಲ. ಇದು ಒಂಥರ ವಿಚಾರಕರ ವಿಷಯ. ಇದು ಉಪಯೋಗಿಸಲಿಲ್ಲ. ಇಷ್ಟೆಲ್ಲ ನಾವು ಹೇಳ್ತಾ ಇದ್ವಿ, ಎಷ್ಟು ವರ್ಷಗಳಿಂದ, ನಾನು 1 ವರ್ಷ ಮೇಲೆ ಆಯ್ತು ಅಂತ ಅನ್ಕೊಂಡೆ ಹೇಳ್ತಾನೆ ಇದ್ದೀನಿ ಶಿವಂ ಬಗ್ಗೆ. ಆದರೂ ನಾವು, ಯಾಕಂದರೆ ಇದೆಲ್ಲ ಉಚಿತವಾಗಿ ಸಿಗೋದು, ಇದಕ್ಕೇನು ಬೆಲೆ? ಈ ಜ್ಞಾನನೂ ಅಷ್ಟೇ ನಮ್ಮ ದೇಶದಿಂದನೇ ಬಂದಿರೋದು. ಬಟ್ ಆದರೆ ಫಾರಿನರ್ಸ್ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡು ಎಷ್ಟು ರಿಸರ್ಚ್ ಮಾಡ್ತಾರೆ ಅವರು. ಸೊ ಆ ರೀತಿಯಲ್ಲಿ ನೋಡಿದರೆ ಅವರ ರಿಸರ್ಚ್, ಆ, ಅವರ ಕೆಲಸ ಅನ್ನೋದು, ಸಂಶೋಧನೆ ಅನ್ನೋದು ತುಂಬ ಆಳವಾಗಿರ್ತದೆ. ಅದು ತುಂಬ ಸಹಕಾರ ಆಗತ್ತೆ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, ಈ ನಾವೇನಿಲ್ಲಿ ನಮ್ಮ ದೇಶದಲ್ಲಿ ಮೂಢನಂಬಿಕೆ ಅಂತ ಬಿಟ್ಬಿಡ್ತೀವಲ್ಲ, ಅದು ತಗೊಂಡು ವಿಚಾರಣೆ ಮಾಡಿ ಮತ್ತೆ ತುಂಬ, ಅಂದರೆ ಒಂಥರ ವ್ಯಾಸ್ಟ್ ರಿಸರ್ಚ್ ಮಾಡಿ ಒಂದು ಸೈಂಟಿಫಿಕ್ ಆಗಿ ನಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಆವಾಗ ನಮ್ಮ ತಲೆಗೆ ಹೋಗುತ್ತೆ. ಯಾಕಂದ್ರೆ ನಾವೆಲ್ಲ ಈಗ ಇಂಗ್ಲೀಷ್ ಪೀಪಲ್ ಆಗ್ಬಿಡ್ತೀವಿ. ನಾವೆಲ್ಲ ಏನಿದ್ರು ಒಂದು ಆ ಕಡೆಯಿಂದ ಬಂದರೆ ನಮ್ಗೆ ಅರ್ಥ ಆಗೋದು ಅಲ್ವಾ? ಪಾಶ್ಚಾತ್ಯ ಬಂದರೆ ಅರ್ಥ ಆಗತ್ತೆ. ಆ ರೀತಿಯಲ್ಲಿ ಆಗಿದೆ ಮೆಥಡ್. ಆಯಿತು. ಈಗ ಮೆಡಿಕಲ್ ಯೂಸಲ್ಲಿ ಯೂರಿನ್ ವಿಧ ವಿಧ ಶತಮಾನಗಳಲ್ಲಿ, ಅಂದರೆ ಒಂದು 19 ಶತಮಾನ, 18 ಶತಮಾನದಲ್ಲಿ, ಈಗ 21 ಶತಮಾನದಲ್ಲಿ ಇದ್ವಿ ನಾವು, 21 ಸೆಂಚುರಿಯಲ್ಲಿ ಇದ್ವಿ ನಾವು. ಸೊ ಹಲವಾರು ರಿಸರ್ಚ್ಗಳು ಮಾಡಿರುವಂಥ ವಿಷಯಗಳು. ಓಕೆ. ಇಲ್ಲಿ
ಒಬ್ಬರು 1747 ನೋಡ್ಕೊಳ್ಳಿ, ಎಷ್ಟು ಹಳೇದಿದು. 5000 ಇಯರ್ಸ್ ಬ್ಯಾಕೆ ನಮಗೆ ಡಮರತಂತ್ರ ಬಂದಿರೋದು. ಆದರೆ ನಾವು ಯಾರು ಉಪಯೋಗಿಸೋರು ಉಪಯೋಗಿಸ್ತಾ ಇದ್ರು, ನಮ್ಮ ಪೂರ್ವಜರಿಗೆ ಎಲ್ಲ ಗೊತ್ತಾಗ್ತಾ ಇತ್ತು. ಪೂರ್ವಜರಿಗೆ ಮನೆಯಲ್ಲೇ ಒಂಥರ ಮನೆ ಮನೆ ಸಂಪ್ರದಾಯ ಇದೆ ಎಲ್ಲ. ಯಾವುದೇ ತೊಂದರೆ ಆಗದೆ ಗಾಯಗಳು ಏನೇ ಆದ್ರೂ ಯೂರಿನ್ ಥೆರಪಿನ ಮಾಡ್ಕೊಳೋದು ಅದೆಲ್ಲ ಇತ್ತು. ಈಗ ಬರ್ತಾ ಬರ್ತಾ ಲಾಸ್ಟ್ 200 ಇಯರ್ಸಲ್ಲಿ ಪೂರ್ತಿ ಮಾಯ ಆಯ್ತಿದ್ದು. ಆದರೆ ನೋಡಿ, ಇಲ್ಲಿ ಒಂದು ವ್ಯಕ್ತಿ ಜೊಹಾನ್ ಹೆನ್ರಿಚ್ ಜೆಡ್ಲರ್ ಅಂತ ವ್ಯಕ್ತಿ, ಅವರು 1747 ಒಂದು ಸ್ವಲ್ಪ ವಿಷಯಗಳು ಯೂರಿನ್ ಒಂದು ಮೆಡಿಸನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಷಯಗಳು ಹೇಳ್ತಾ ಬಂದಿದ್ದಾರೆ. ಅವ್ರು ತಮ್ಗೆ ಹೇಳ್ತೀವಿ, ಅದು ಸ್ವಲ್ಪ ನೋಟ್ ಮಾಡ್ಕೋಬಹುದು. ಓಕೆ. ಸೊ ಯೂರಿನಲ್ಲಿ ಖಂಡಿತ, ನಮ್ಮ ಯೂರಿನಲ್ಲಿ ಅಂದರೆ ಹೇಳ್ಬೇಕಂದ್ರೆ ಒಂದು ಜಂತು ಯೂರಿನ್ಗಿಂತ ನಮ್ಮ ಯೂರಿನ್ ಒಳಗಡೆ ಇರುವಂಥ ಅದ್ಭುತವಾದ ವಿಷಯಗಳಿದೆ ಅಂತ ಹೇಳ್ತಾ ಅವರು ಏನು ಹೇಳ್ತಾರೆ ಅಂದರೆ, ಇದಕ್ಕೂ ಬಲ ಅಂದರೆ ನಮ್ಮನ್ನು ಸ್ಟ್ರೆಂತ್ ಮಾಡೋಕ್ಕೆ, ನಮ್ಮ ಒಳಗಡೆ ಇರುವಂಥ ಯಾವುದೇ ಕೊರತೆಗಳಿದ್ರೆ ಅದನ್ನು ತೀರ್ಸೋಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸ್ವಲ್ಪ ವಿಷಯಗಳು ಹೇಳಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಯೂರಿನನ್ನು ಓಲ್ಡ್ ಯೂರಿನ್ ನೋಡ್ಕೊಳ್ಳಿ, ಹಳೆ ಯೂರಿನ್ ತಗೊಂಡು ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕಂದ್ರೆ ಪೊಟ್ಯಾಟೊ ಅಂತಂದರೆ ಪೊಟ್ಯಾಟೊ ಒಂದು ಸಲ್ಫರ್ ಪೌಡರ್, ಈ ಎರಡು ಮಿಕ್ಸ್ ಮಾಡಿದರೆ ಮತ್ತು ಸ್ವಲ್ಪ ಹೀಟ್ ಮಾಡಬೇಕು, ಮಿಕ್ಸ್ ಮಾಡಿ ಸ್ವಲ್ಪ ಹೀಟ್ ಮಾಡಬೇಕು, ಅದು ಓಲ್ಡ್ ಯೂರಿನ್. ಆ ಮಿಕ್ಸರನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ, ಎಲ್ಲಿ ಅಪ್ಲೈ ಮಾಡಬೇಕು, ನಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ, ತಲೆ ಬುರುಡೆಗೆ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಹೇರ್ ಲಾಸ್ ಕಂಪ್ಲೀಟ್ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಹೇರ್ ಲಾಸು ಅದು ತುಂಬ ಸ್ಲೋ ಮಾಡುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. ಇದೊಂದು ಟೆಕ್ನಿಕಲ್ ಇದೆ. ಆಮೇಲೆ ಅವನು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನಮ್ಮ ಕಣ್ಣುಗಳಿಗೆ ಆಗಿರುವಂಥ ಯಾವುದೇ ಗಾಯಗಳು ಅದು ಮಾಯ ಆಗಬೇಕಂದ್ರೆ ಜೇನುತುಪ್ಪ ಪ್ಲಸ್ ಈ ಸ್ವಲ್ಪ ಯೂರಿನನ್ನು, ಅಂದರೆ ಇದು ಓಲ್ಡ್ ಯೂರಿನ್ ಅಲ್ಲ, ನಾರ್ಮಲ್ ಅಂದರೆ ತಾಜಾ ಯೂರಿನ್ ತಗೊಳ್ಳಿ, ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡಿ, ಲೈಟಾಗಿ ಬಿಸಿ ಮಾಡಿ. ಅದು ಒಂದು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಒಂದು ಯುವಕರಿಂದ ಬಂದಿರುವಂಥ ಮೂತ್ರ ತಗೊಳ್ಳಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಒಂದು ಯುವಕರಿಂದ ಬಂದಿರುವಂಥ ಮೂತ್ರವನ್ನು ಲೈಟಾಗಿ ಬಾಯ್ಲ್ ಮಾಡಿ, ಆಯಿತಾ, ಫ್ರೆಶ್ ಯೂರಿನನ್ನು ಮತ್ತು ಜೇನುತುಪ್ಪ ಇದೆಲ್ಲ ಅದು ಸ್ವಲ್ಪ ಬೆರೆಸಿ ಅದನ್ನು ನಮ್ಮ ಕಣ್ಣುಗಳನ್ನು ವಾಶ್ ಮಾಡಿಕೊಂಡ್ರೆ, ಕಣ್ಣುಗಳನ್ನು ಶುದ್ಧಿ ಮಾಡಿಕೊಂಡ್ರೆ, ಅದರಿಂದ ಈ ಲಿಕ್ವಿಡಿಂದ ಶುದ್ಧಿ ಮಾಡ್ಕೊತ ಹೋದರೆ ನಿಮ್ಮ ಕಣ್ಣುಗಳ ಆ ಗಾಯಗಳು ಏನೇ ಇದ್ರೂ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಆಯಿತಾ? ಆಮೇಲೆ ನಮಗೆ ಈ ಗಂಟ್ಲಲ್ಲಿ ಇನ್ಫ್ಲಮೇಷನ್ ಬರುತ್ತೆ, ಒಂಥರ ಗಂಟ್ಲಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ, ಆವಾಗ ಅದನ್ನು ಏನಂತ ಹೇಳ್ತಾರೆ ಅಂದರೆ ನೋಡಿ, ಸೊ ಗಾರ್ಗ್ಲಿಂಗ್ ಮಾಡಬೇಕು. ಅದಕ್ಕೇನಂತಂದರೆ ಆ ಯೂರಿನ್ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರ್ ಆ್ಯಡ್ ಮಾಡಿಕೊಂಡು ಗಾರ್ಗ್ಲಿಂಗ್ ಮಾಡಿ ಅಂತ ಹೇಳ್ತಾರೆ. ಆಯಿತಾ? ಆವಾಗ ಪರಿಷ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೈಗಳು ಒಂಥರ ಶೇಕ್ ಪಡ್ತಾ ಇರ್ತದೆ ನೋಡಿ, ಶಿವರಿಂಗ್ ಥರ ಟ್ರೆಂಬ್ಲಿಂಗ್ ಆಗ್ತಾ ಇರ್ತದೆ ಕೈಗಳು. ಒಂಥರ ಒಂಥರ ಚಳಿ ಬಂದರೆ ಯಾವ ರೀತಿಯಲ್ಲಿ ಶಿವರಿಂಗ್ ಆಗ್ತದೋ ಆ ಥರ ಕೈಗಳು ಒಂಥರ ಟ್ರೆಂಬ್ಲಿಂಗ್ ಆಗ್ತಾ ಇದ್ರು. ಆಮೇಲೆ ನಮ್ಮ ಮೊಣಕಾಲು ಸಂಬಂಧಿಸಿದ ಪ್ರಾಬ್ಲಮ್ ಆಗ್ಬೋದು. ಇದು ಚೆನ್ನಾಗಿ ಏನು ಮಾಡಬೇಕಂತ ಅವ್ರು ಹೇಳಿದಂದರೆ, ನಿಮ್ಮ ಸ್ವಂತ ಯೂರಿನನ್ನೇ ಚೆನ್ನಾಗಿ ಒಂಥರ ಹಚ್ಕೊಳ್ಳಿ ಅಂತಂದರೆ ಚೆನ್ನಾಗಿ ರಬ್ಬಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಆಯಿತಾ? ಸೊ ಆ ರಬ್ಬಿಂಗ್ ಮಾಡಿದರೆ ಅದು ವಾಮ್ ಯೂರಿನ್, ಅಂದರೆ ಬೆಳಗ್ಗೆ ಬರೋಂಥ ಈ ಮೂತ್ರವೇ ತಗೊಳ್ಳಿ, ಇಲ್ಲ ಅಲೆ ಮೂತ್ರವೂ ತಗೊಳ್ಳಿ, ತೊಂದರೆ ಇಲ್ಲ. ಸೊ ಅದು ನಿಮಗೆ ತುಂಬ ಬೇಗ ಫಲಿತ ಕೊಡುತ್ತೆ. ಅದು ಆ ಥರ ಕೈಗಳು ಶೇಕ್ ಆಗ್ತಾ ಇರ್ತವೆ, ಇಲ್ಲ ಮೊಣಕಾಲಿಗೆ ತೊಂದರೆಗಳು ಯಾವುದೇ ಇರಲಿ, ನಿಮ್ಮ ಓನ್ ಸ್ವಂತ ಮೂತ್ರವನ್ನೇ ಹಳೆಯದಾಗಲಿ ಇಲ್ಲಾಂದರೆ ಫ್ರೆಶ್ ಆಗಿ ಬಂದಿರೋದಾಗಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಅದು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಆಯಿತಾ? ಇನ್ನು ನಿಮ್ಮ ಸ್ವಂತ ಮೂತ್ರ ಬೆಳಗ್ಗೆ ಫಸ್ಟ್ ಬರೋಂಥ ಮೂತ್ರ ಅದು ಬರೀ ಹೊಟ್ಟದಲ್ಲಿ ಕುಡಿದ್ರೆ, ಆಯಿತಾ, ತುಂಬ ಲಾಂಗ್ ಪೀರಿಯಡ್ಸ್ ಕುಡಿದ್ರೆ ಜಾಂಡಿಸ್ ಅಂತದ್ದು ಹೋಗಲಾಡಿಸ್ಬೋದು ಅಂತ ಹೇಳ್ತಾರೆ. ಜಾಂಡಿಸ್ ಅಂತಲೂ ಹೋಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಜಾನ್ ಆರ್ಮ್ಸ್ಟ್ರಾಂಗ್ ಅಂತ ಈ ಪರ್ಸನು ಸುಮಾರು ವಿಷಯಗಳು ಹೇಳ್ತಾ ಹೋಗಿದ್ದಾರೆ. ಆಯಿತಾ? ಸೊ ಸ್ವಲ್ಪ ಕೊಟೇಶನ್ಸಲ್ಲಿ ಅವರು ಆಲ್ಮೋಸ್ಟ್ ಲೈಕ್ ಹೇಳ್ಬೇಕಂದ್ರೆ ಈ ಬುಕ್ ಬರೆದಿರುವಾಗ ಇಂಗ್ಲೆಂಡು, ಸ್ಕಾಟ್ಲ್ಯಾಂಡು, ಐರ್ಲ್ಯಾಂಡು ಇಲ್ಲೆಲ್ಲ ಪ್ರಚುರ ಆಗಿದೆ, ಪಬ್ಲಿಷ್ ಆಗಿದೆ ಈ ಬುಕ್ಕು 18th ಸೆಂಚುರಿಯಲ್ಲಿ. ಅದು ಯಾವಾಗ? 1943 ಅಂದರೆ ಸೊ ಆ ಸೆಂಚುರಿಯಲ್ಲಿ 18th ಸೆಂಚುರಿಯಲ್ಲಿ, ಅಟ್ ದ ಎಂಡ್ ಆಫ್ 18th ಸೆಂಚುರಿ ಅನ್ಕೋಬೋದು. ಸ್ವಲ್ಪ ಕೊಟೇಶನ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಅದು ನಾವು ಗಮನಿಸಬೇಕಾಗತ್ತೆ. ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಸೊ ನಿಮ್ಮ ಸ್ವಂತ ಯೂರಿನ್ ನೀವು ಕುಡಿತಾ ಇರುವಾಗ, ಓಕೆ, ಒಂದು 99 ದಿವಸ ಕಂಟಿನ್ಯೂಸ್ ಕುಡಿದ್ರೆ ಸಾಕು. ಸ್ವಲ್ಪ ವ್ಯಾಧಿಗಳು, ಸ್ಕರ್ವಿ ಅಂತ ಒಂದು
ಮತ್ತೆ ನಮ್ಮ ದೇಹ ಅಷ್ಟೇ ತುಂಬ ಲೈಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಯ್ತಾ. ಆಮೇಲೆ ಈ ಜಾಂಡಿಸ್ಗೂ ಅಷ್ಟೇ, ಮತ್ತೆ ಡ್ರಾಪ್ಸಿ ಅಂತ ಒಂದು ವ್ಯಾಧಿ ಇದೆಯಲ್ಲ ಅದಕ್ಕೂ ತುಂಬ ಪರಿಹಾರ ಇದು ಅಂತ ಹೇಳಿದ್ದಾರೆ. ಆಮೇಲೆ ನೀವು ನಿಮ್ಮ ಕಿವಿಗಳನ್ನು ಚೆನ್ನಾಗಿ ತಾಜಾ ಮೂತ್ರದಿಂದ ತೊಳ್ಸ್ಕೊಂಡ್ರೆ, ತಾಜಾ ಮೂತ್ರ ಆ ಡ್ರಾಪ್ಸ್ ಒಳಗಡೆ ಹಾಕ್ಕೊಂಡಿದ್ರೆ ಆ ಕಿವಿ ಕೇಳಿಸ್ತಾ ಇಲ್ಲಂಥದ್ದು, ಕಿವಿ ಶಬ್ದಗಳು, ಮತ್ತೆ ಆ ಕಿವಿಗೆ ಸಂಬಂಧ ಯಾವುದೇ ವ್ಯಾಧಿಗಳಿದೆ ಹೋಗತ್ತೆ ಅಂತ ಹೇಳಿದ್ದಾರೆ. ಆಯ್ತಾ. ಆಮೇಲೆ ನಿಮ್ಮ ಕಣ್ಣುಗಳನ್ನು ಈ ನಿಮ್ಮ ಸ್ವಂತ ಯೂರಿನಿಂದ ಬೆಳಗ್ಗೆ ಬರುವಂಥ ಮೊದಲನೇ ಮೂತ್ರದಿಂದ ವಾಶ್ ಮಾಡಿಕೊಂಡ್ರೆ ಈ ಕಣ್ಣುಗಳ ನೋವಾಗಲಿ, ಕಣ್ಣುಗಳ ಒಳಗಡೆ ಯಾವುದಾದ್ರು ಕಸು ಇರಲಿ, ಕಣ್ಣುಗಳ ದೃಷ್ಟಿ ಲೋಪ ಇರಲಿ, ಅದನ್ನು ಹೋಗತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಕೈಗಳನ್ನು ಆ, ಈ ಯೂರಿನಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ, ಆಯ್ತಾ, ನಿಮಗೆ ಕೈಗಳಲ್ಲಿ ಏನಾದರೂ ನಮ್ನೆಸ್ ಬರೋದಾಗ್ಲಿ, ಅಲ್ವಾ, ಸ್ವಲ್ಪ ನೋವುಗಳಾಗಲಿ, ಈ ಜಾಯಿಂಟ್ಸ್ ನೋವುಗಳಾಗಲಿ ಎಲ್ಲನೂ ಹೋಗಲಾಡಿಸ್ತದೆ ಅಂತ ಹೇಳಿದ್ದಾರೆ ಆ ರೀತಿಯಲ್ಲಿ. ಆಯ್ತಾ. ಸೊ ಯಾವುದೇ ಗಾಯ ಆದರೆ ಅದನ್ನು ಇದರಿಂದ ವಾಶ್ ಮಾಡಿಕೊಂಡ್ರೆ ಸಾಕು, ಅದು ಒಂಥರ ತುಂಬ ವೇಗವಂತವಾಗಿ ಗಾಯ ಮಾಯವಾಗತ್ತೆ ಅಂತ ಹೇಳಿದ್ದಾರೆ. ಆಯ್ತಾ. ಆಮೇಲೆ ಎಲ್ಲಾದರೂ ದೇಹದಲ್ಲಿ ಇಚ್ಚಿಂಗ್ ಬರ್ತಾ ಇದ್ರೆ, ಅಂದರೆ ಒಂಥರ ತುರಿಕೆ ಇದ್ರೆ ಅದನ್ನು ಸಹ ನೀವು ಚೆನ್ನಾಗಿ ಹಚ್ಕೊಂಡು ಒಂಥರ ಮಾಡಿಕೊಂಡ್ರೆ ಅದನ್ನು ಹೋಗಲಾಡಿಸ್ಬೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆಮೇಲೆ ಈ ನಿಮ್ಮ ಗುದಭಾಗದಲ್ಲಿ ಆನಸ್ ಅಂತ ಇದೆಯಲ್ಲ, ಅಲ್ಲಿ ಚೆನ್ನಾಗಿ ಈ ಮೂತ್ರ ಎನಿಮಾ ಮಾಡ್ಕೊಳ್ಳಿ ಮೂತ್ರದಿಂದ, ಇಲ್ಲ ಅಲ್ಲಿ ಸ್ವಲ್ಪ ಚೆನ್ನಾಗೇ ಹಚ್ಕೊಳ್ಳೋದಾಗ್ಲಿ ಮಾಡಿದರೆ, ಇಲ್ಲ ಮೂತ್ರವನ್ನು ಬಕೆಟಲ್ಲಿ ಹಾಕಿ ನೀವು ಹಾಗೆ ಕೂತ್ಕೊಳ್ಳೋದಾಗಿದ್ರೆ ಅದು ಪೈಲ್ಸ್ ಅಂತ ವ್ಯಾಧಿಯನ್ನು, ಮತ್ತೆ ಅಲ್ಲಿ ಏನೇನು ನೋವು ಬರ್ತಾ ಇದ್ರೆ ಪೈಲ್ಸ್ ಅಂತ ವ್ಯಾಧಿಯನ್ನು ಹೋಗಲಾಡಿಸ್ತದೆ ಅಂತ ಹೇಳಿದ್ದಾರೆ. ಆಯ್ತಾ. ಇದನ್ನು ಬರೆದಿದ್ದಾರೆ. ಅದು ಆಮ್ಸ್ಟ್ರಾಂಗ್ ಅವರು ಹೇಳಿಕೊಟ್ಟಿರುವಂಥ ವಿಷಯಗಳಿವೆಲ್ಲ. ಆಯ್ತಾ. ಇದನ್ನು ನೆನಪಿಟ್ಕೋಬೇಕು. ಆಮೇಲೆ ಆಮ್ಸ್ಟ್ರಾಂಗ್ ಅವರು ಇದು ಇನ್ನೊಂದೇನೆಂದರೆ, ಈ ಯೂರಿನ್ ಥೆರಪಿಗೆ ಒಂದು ಬುಕ್ ಅಲ್ಲ, ಅಂದರೆ ಇವರು ಆಮ್ಸ್ಟ್ರಾಂಗ್ ಬರೆದಿರೋ ಬುಕ್ ಆಗಿರ್ಬೋದು, ಬಟ್ ಆದರೆ ಅದಕ್ಕೂ ಮುಂಚೆ ಸುಮಾರು ಬುಕ್ಕಲ್ಲಿ ಬರೆದಿರ್ತಾರೆ. ಆ ಬುಕ್ಕಲ್ಲಿ ಯೂರಿನ್ ಥೆರಪಿ ಬಗ್ಗೆ ಮಾತಾಡಿರ್ತಾರೆ, ಆ ರಿಸರ್ಚ್ ಆ ಸಮಯದಲ್ಲಿ ಸುಮಾರು ವರ್ಷಗಳ ಹಿಂದೆ. ಅದನ್ನು ಸಹ ಆಮ್ಸ್ಟ್ರಾಂಗ್ ಕಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇನು ಬುಕ್ ಅಂದರೆ ಹಳೇ ಬುಕ್ ಅದು, ಡಾಕ್ಟರ್ಸ್ ಡಿಸೀಸ್ ಆ್ಯಂಡ್ ಹೆಲ್ತ್ ಬೈ ಸಿರಿಲ್ ಸ್ಕಾಟ್ ಅಂತ ಒಂದು ವ್ಯಕ್ತಿ ಬರೆದಿರುವಂಥ ಬುಕ್ಕು. ಅದರಲ್ಲಿ ಒಂದು ಪ್ರತ್ಯೇಕ ಅನುಭವನ ಹಂಚ್ಕೊಂಡಿದ್ದಾರೆ. ಅವ್ರ ಹೆಸರು ಏನಂದರೆ, ಈ ಅನುಭವ ಹಂಚ್ತಾ ಇರೋಂಥ ವ್ಯಕ್ತಿ ಆ ಬುಕ್ ಮುಖಾಂತರ ಮಿಸ್ಟರ್ ಬಾಕ್ಸ್ಟರ್. ಅವ್ರು ಏನು ಮಾಡಿದ್ರು ಅಂತಂದರೆ, ನೋಡಿ, ಒಂದು ಅದ್ಭುತವಾದ ವಿಷಯನ ಅವ್ರು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಬಂದಿರುವಂಥ ಕ್ಯಾನ್ಸರನ್ನು ಹೋಗಲಾಡಿಸ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ನೋಡೋಣ. ಸೊ ಬಾಕ್ಸ್ಟರ್ ಅಂತ ವ್ಯಕ್ತಿ ಅವರೊಂದು ವೃದ್ಧ, ಓಕೆ, ಮುದುಕ. ಅವ್ರೇನಿದೆ ಅಂದರೆ, ಅವರು ಬಂದಿರುವಂಥ ಕ್ಯಾನ್ಸರನ್ನು ಪೂರ್ತಿ ಮಾಯ ಮಾಡ್ಕೊಂಡಿದ್ದಾರೆ. ಆ ಹೇಳ್ಬೇಕಂದ್ರೆ ಆ ವ್ಯಾಧಿ ಕ್ಯಾನ್ಸರನ್ನೇ ಹೋಗಲಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿಯಲ್ಲಿ ಅಂದರೆ, ನೋಡಿ, ಅವ್ರಿಗೆ ಇನ್ನೂ ಬೇರೆ ಬೇರೆ ಕಂಪ್ಲೇಂಟ್ಸ್ ಇದೆ, ಅದು ಹೋಗಲಾಡಿಸ್ಕೊಂಡಿದ್ದಾರೆ. ಓಕೆ. ಸೊ ಅವ್ರು ಏನು ಹೇಳ್ತಾರಂದ್ರೆ, ಈ ಯೂರಿನ್ ಅಂಥದ್ದು ಒಂಥರ ಅದ್ಭುತವಾದ ಆಂಟಿಸೆಪ್ಟಿಕ್ಕು. ಆಯಿತಾ. ಸೊ ಇದನ್ನು ಡೈಲಿ ಅವ್ರು ಕುಡಿತಾ ಇರೋಂಥ ವಿಧಾನ ಅಂದರೆ 3 ಗ್ಲಾಸ್ಗಳು ಕುಡಿತಾ 3 ಲೋಟಗಳು ಕುಡಿತಾ ಇದ್ರು, ಅಲ್ವಾ. ಸೊ ಈ ವ್ಯಾಧಿ ಬಂದಿರೋದ್ರಿಂದ ಏನು ಮಾಡಿದರು, ಡೈಲಿ 3 ಗ್ಲಾಸ್ಗಳು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕುಡಿತಾ ಇದ್ರು ಅವರು. ಓಕೆ. ಸೊ ಆ ರೀತಿಯಲ್ಲಿ ಮಾಡ್ತಾ ಹೋದರು. ಸೊ ನೆಕ್ಸ್ಟು ಅವರು ಈ ಬಂದಿರುವಂಥ ಮೂತ್ರವನ್ನು ಕಣ್ಣುಗಳಿಗೆ ಅಪ್ಲೈ ಮಾಡ್ತಾ ಇದ್ರು, ಲೋಷನ್ ಥರ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ರು. ಮತ್ತು ಶೇವಿಂಗ್ ಆದಮೇಲೆ ಅದೇ ಅಪ್ಲೈ ಮಾಡ್ತಾ ಇದ್ರು. ಓಕೆ. ಸೊ ಇದು ಅಂದರೆ ಆಚೆ ಕಡೆನೂ ಈ ಗಾಯಗಳಿಗೂ ಯಾವುದೇ ಒಂದು ಊತ ಬಂದರೆ ಯಾವುದೇ ಅಂದರೆ ಸ್ವಲ್ಪ ಅಂದರೆ ಊತ ಬರ್ತದಲ್ಲ, ಸ್ವೆಲ್ಲಿಂಗ್ ಬರ್ತದಲ್ಲ, ಅದಕ್ಕೂ ಸಹ ಅಪ್ಲೈ ಮಾಡ್ತಾ ಇದ್ರಂತ. ಆ ರೀತಿಯಲ್ಲಿ ಮಾಡುವಾಗ ಅವ್ರಿಗೆ ಈ ಕ್ಯಾನ್ಸರೇ ಅವ್ರಿಗೆ ಬಂದಿರುವಂಥ ಕ್ಯಾನ್ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆ ಕ್ಯಾನ್ಸರು ಗ್ರೋತು ಎಲ್ಲ ಹೋಯ್ತು, ಕ್ಯಾನ್ಸರಿಂದ ಆಚೆ ಕಡೆ ಬಂದರು ಅವರು. ಸೊ ಅದು ಆಮ್ಸ್ಟ್ರಾಂಗ್ ಅವರು ಅವರ ಬುಕ್ಕಲ್ಲಿ ಹಂಚ್ಕೊಂಡಿದ್ದಾರೆ, ದ ವಾಟರ್ ಆಫ್ ಲೈಫಲ್ಲಿ ಹಂಚ್ಕೊಂಡಿದ್ದಾರೆ. ಇದೆಲ್ಲ ನಾವು ಗಮನಿಸ್ಬೋದು ಮಿತ್ರರೇ. ಸೊ ಇವು ಸ್ವಲ್ಪ ವಿಷಯಗಳು, ಇನ್ನೂ ಹೆಚ್ಚು ವಿಷಯಗಳಿದೆ. ನೀವು ಈ ಬುಕ್ ಓದಲೇಬೇಕು, ಎಲ್ಲರೂ ಓದಿ. ಅರ್ಥ ಆಯ್ತಾ. ಓದಿ ನೀವು ಇದರಲ್ಲಿ ಪ್ರಶಸ್ತಿ ಹೊಂದಬೇಕು, ಮತ್ತೆ ಯು ಹ್ಯಾವ್ ಟು ಬಿಕಮ್ ಎಕ್ಸ್ಪರ್ಟ್, ಏನೋ ಅದರ್ ವೇ. ಆಯ್ತಾ. ಸೊ ನಾವು ತಿಳ್ಕೊತಾ ಹೋದ್ರೆ ಅದು ಎಲ್ಲ ಜ್ಞಾನ ನಮ್ಗೆ ಬಂದಿದ ಮೇಲೆ ನಾವು ಅನುಭವಿಸ್ತಾ ಮತ್ತೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಈಗ ಯಾವ ರೀತಿಯಲ್ಲಿ ನಮ್ಮ ಪತ್ರಿ ಸರ್ ನಮ್ಗೆಲ್ಲರಿಗೂ ಧ್ಯಾನದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಹೇಳಿ ನಮ್ಮೆಲ್ಲ ಒಂಥರ ಆ, ಪ್ರಕಾಶವಂತರು ಮಾಡಿ ಅವ್ರು ಈ ಭೂಮಿಯನ್ನು
ಬಿಟ್ಟು ಹೋಗಿದ್ರು. ಆ ರೀತಿಯಲ್ಲಿ ನಾವು ಹೋಗಕ್ ಮುಂಚೆ ಧ್ಯಾನವನ್ನು ಯಾವ ರೀತಿಯಲ್ಲಿ ನಾವು ಪಡ್ಕೊಂಡಿದೀವೋ ಈ ಜ್ಞಾನವನ್ನು ಸಹ ಹಂಚಿ. ಓಕೆ, ಇದು ಒಂದು ಎರಡಲ್ಲ, ಆ, ಹೇಳ್ತಾ ಹೋದ್ರೆ 6 ವಿಷಯಗಳಿದೆ ಇದರಲ್ಲಿ, ಆಯ್ತಾ. ಈಗ ನಮ್ಮ ಡಮರ ತಂತ್ರದಲ್ಲಿರುವಂಥ ಸ್ವಲ್ಪ ವಿಷಯಗಳನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಹೇಳಿದ ಮೇಲೆ ನೆಕ್ಸ್ಟ್ ನಿಮ್ಮ ಅನುಭವಗಳು ಹಂಚ್ಬೇಕು. ಆಮೇಲೆ ಒಂದು 20 ನಿಮಿಷ ಸಮಯ ಕೊಡ್ತೀವಿ. ಸೊ ಇಲ್ಲಿ ಡಮರ ತಂತ್ರದಲ್ಲಿ ಏನಾಗಿದೆ, 107 ಶ್ಲೋಕಗಳು ಶಿವರು ಪಾರ್ವತಿ ಹತ್ರ ಮಾತಾಡ್ತಾ ಇರೋದು, ಶಿವರು ಪಾರ್ವತಿಗೆ ಹೇಳುವಂಥ ವಿಷಯಗಳು, ಆಯ್ತಾ. ಅಲ್ಲಿ ಪ್ರತ್ಯೇಕವಾಗಿ ಒಂದು ಮೊದಲನೇ 1ರಿಂದ 4 ಪದ್ಯಗಳಿದೆ, 4 ಪೋಯಮ್ಸು, 4 ಶ್ಲೋಕಗಳು ಅಂತ ಹೇಳ್ತೀವಿ ಅದು. 4 ಶ್ಲೋಕಗಳಲ್ಲಿ ಅವ್ರು ಹೇಳ್ತಾ ಇರೋದು ನೋಡಿ ಏನ್ ಹೇಳ್ತಾರೋ. ಹ್ಮ್ ಯಾರ್ಯಾರು ಶಿವರು ಪಾರ್ವತಿ ಹತ್ರ ಮಾತಾಡ್ತಾ ಯಾರ್ಯಾರು ಈ ಮೆಥಡನ್ನು ಪ್ರಾಕ್ಟೀಸ್ ಮಾಡ್ತಾರೋ, ಆಯ್ತಾ, ಅವರು ಅವ್ರು ಮಾಡೋಂಥ ಮೆಡಿಟೇಷನಿಂದ ಅದ್ಭುತ ಫಲಿತ ಬರುತ್ತೆ ಅಂತ ಹೇಳಿದ್ದಾರೆ, ಆಯ್ತಾ. ಅಂದರೆ ಶಿವಂಬು ಯಾರು ಮಾಡ್ತಾ ಹೋಗ್ತಾರೋ ಅವ್ರು ಮಾಡೋಂಥ ಮೆಡಿಟೇಷನು ತುಂಬ ಫಲವಂತವಾಗತ್ತೆ, ಅವ್ರು ಅದರಿಂದ ಒಳ್ಳೆ ಫಲಿತಗಳು ಸಿಗತ್ತೆ ಅಂತ ಹೇಳಿದ್ದಾರೆ. ಸೊ ಅವರು ಹೇಳ್ತಾ ಹೇಳ್ತಾ ಒಂದು ಪದ್ಧತಿ ಹೇಳಿದ್ದಾರೆ. ಯಾವ್ಯಾವ ಪಾತ್ರ ಉಪಯೋಗಿಸ್ಬೋದು ಈ ಶಿವಂಬು ಕುಡಿಯೋಕ್ಕೆ ಅಂತಂದ್ರೆ, ಕಲೆಕ್ಟ್ ಮಾಡಕ್ಕೆ ಅಂದ್ರೆ ಅವ್ರು ಹೇಳಿದರು ಗೋಲ್ಡು, ಸಿಲ್ವರು, ಕಾಪರು, ಬ್ರಾಸು, ಐರನ್ನು, ಟಿನ್ನು, ಗ್ಲಾಸು, ಮತ್ತೆ ಮಣ್ಣಿನ ಪಾತ್ರ, ಬಾಂಬು ಅಂತ, ಮತ್ತೆ ಪ್ಲಾಂಟೈನ್ ಲೀವ್ಸ್ ಅಂತಂದ್ರೆ ಪ್ಲಾಂಟೈನ್ ಲೀವ್ಸ್ ಇಂದ ಮಾಡಿರುವಂತ ಪಾತ್ರೆ ಆಗ್ಬೋದು. ಆದ್ರೆ ಬೆಸ್ಟ್ ಯುಟೆನ್ಸಿಲ್ ಅಂತಂದ್ರೆ ಅವ್ರು ಹೇಳಿದ ಏನು ಗೊತ್ತಾ, ಬೆಸ್ಟ್ ಅಂತ ಹೇಳಿರೋದು ಮಣ್ಣಿನ ಪಾತ್ರ ಅಂತ ಹೇಳಿದ್ದಾರೆ. ಮಣ್ಣಿನ ಪಾತ್ರದಲ್ಲಿ ಸಂಗ್ರಹಣ ಮಾಡ್ಕೊಳ್ಳಿ ಅಂತ ಬೆಸ್ಟ್ ಅಂತ ಹೇಳಿದ್ದಾರೆ. ಇದು ಮೊದಲನೇ 1ರಿಂದ 4 ಶ್ಲೋಕಗಳು. 5ನೇ ಶ್ಲೋಕ ಏನು ಹೇಳ್ತದೆ ನೋಡ್ಕೊಳ್ಳೋಣ. ಏನಂತ ಹೇಳ್ತಾರೆ ಅಂದ್ರೆ 5ನೇ ಶ್ಲೋಕಲ್ಲಿ ನೀವು ನಿಮ್ಮ ಆಹಾರ ಹೇಗೆ ಇಟ್ಕೋಬೇಕಂತ, ಲೈಟ್ ಫುಡ್ ಅದೆಲ್ಲ ಅವ್ರು ಹೇಳ್ತಾರೆ. ಖಾರ ಜಾಸ್ತಿ ಇರಬಾರ್ದು, ಸಾಲ್ಟ್ ಜಾಸ್ತಿ ಇರಬಾರ್ದು ನಿಮ್ಮ ಮೀಲ್ಸಲ್ಲಿ. ಓಕೆ, ಸೊ ಆ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಲೈಟ್ ಡೈಟ್ ಇರಬೇಕು. ಒಳ್ಳೆ ಆಹಾರ ತಿನ್ನಿ ಅಂತ ಹೇಳೋದವ್ರು. ಒಳ್ಳೆ ಆಹಾರ ತಿನ್ನಿ ಅಂದರೆ ನಾವು ಡೈಟ್ ಬಗ್ಗೆನೇ ಹೇಳಿದ್ವಿ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ನಮಗೆ. ಆ ಡೈಟ್ ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು, ಅದನ್ನು ಪಾಲನೆ ಮಾಡಿ ಸಾಕು. ಇನ್ನು ಯಾವ್ದಾವುದು ಏನೇನೋ ಮಾಡೋದು ಬೇಕಾಗಿಲ್ಲ, ಅರ್ಥ ಆಯ್ತಾ. ಸೊ ಆ ರೀತಿಯಲ್ಲಿ ಅವರು ಆಹಾರದ ಬಗ್ಗೆ ಹೇಳಿದ್ದಾರೆ. ಅದು 5ನೇ ಶ್ಲೋಕದಲ್ಲಿ ಇರೋದು. 9ನೇ ಶ್ಲೋಕದಲ್ಲಿ ಹೇಳ್ತಾರೆ ಶಿವಂಬು ಅನ್ನೋದು ಒಂದು ಡಿವೈನ್ ನೆಕ್ಟಾರ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ದೈವ ಅಮೃತ ಅಂತ ಹೇಳಿದ್ದಾರೆ ಅವರು, ಆಯ್ತಾ. ಇದೇನು ಮಾಡತ್ತಂದ್ರೆ ಅವರ ಯಾವುದೇ ಒಂದು ವ್ಯಕ್ತಿ ಇದನ್ನ ಅಳವಡಿಸ್ಕೊಂಡ್ರೆ ಅವರಲ್ಲಿ ಮುದಕ ಲಕ್ಷಣಗಳು, ವೃದ್ಧಾಪ್ಯ ಲಕ್ಷಣಗಳಾಗ್ಲಿ, ವಿಧ ವಿಧ ಯಾವುದೇ ರೋಗಗಳಿರಲಿ ರೋಗಗಳನ್ನೆಲ್ಲ ಹೋಗಲಾಡಿಸ್ತದೆ ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೆ ಫಸ್ಟ್ ಯೂರಿನ್ ಬರೋದನ್ನು ಮಿಸ್ ಮಾಡಬಾರ್ದು ಅಂತಲೂ ಹೇಳಿದ್ದಾರೆ. ಆ್ಯಂಡ್ ದೆನ್ ಆ ಯೂರಿನನ್ನು ಕುಡಿದ ಮೇಲೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಇರೋದು ಅದು, ಅರ್ಥ ಆಯ್ತಾ. ಫಸ್ಟ್ ಯೂರಿನನ್ನು ಮೊದಲನೇ ಯೂರಿನ್ ತಗೋಲಿ, ಆಮೇಲೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಆಯ್ತಾ. ಇದು ನೆನಪಿಟ್ಕೊಳ್ಳಿ. ಓಕೆ, ಆಮೇಲೆ ಪಾರ್ವತಿಗೆ ಆ, 44ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಏನಂತ ನೋಡ್ಕೊಳ್ಳಿ. ಮಸಾಜ್ ಹೆಂಗಿರಬೇಕು ಅಂತ, ಮಸಾಜ್ ಬಗ್ಗೆ. ಸೊ ಮಸಾಜ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಹೇಳಿದ್ದು ಈ ಥರ ಮಸಾಜ್ ಮಾಡಿಕೊಂಡು ಈ ಮೆಡಿಟೇಷನ್ ಮಾಡಿದರೆ, ಆ ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳ್ಳೋದಾಗಲಿ, ಮತ್ತು ಈ ಯೂರಿನ್ ಮಸಾಜ್ ಮಾಡ್ಕೊಳ್ಳೋದು ಎರಡು ಮಾಡಿಕೊಂಡ್ರೆ ಅವರ ಧ್ಯಾನ ಅನುಭವಗಳು ತುಂಬ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಅವರ ಅಂದರೆ ಸ್ಪಿರಿಚುವಲ್ ಗ್ರೋತ್ ಸಹ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ಗಳು ಪಡೆಯಬಹುದು ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಕನೆಕ್ಷನ್ ಮಾಡ್ತಾ ಇದ್ರಲ್ಲಿ, ನಾವು ಅನ್ಕೊಂಡಿದ್ದ ಪ್ರಕಾರ ಅಷ್ಟು ಈಜಿ ಅಲ್ಲ ಇದು. ಓಕೆ, ಸೊ ಆ ರೀತಿಯಲ್ಲಿ ಧ್ಯಾನವನ್ನು ಮತ್ತು ಈ ಕಡೆ ನೋಡಿದರೆ ಶಿವಂಬನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಅವರು. 48ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಮಸಾಜ್ ಬಗ್ಗೆನೆ. ಇಡೀ ದೇಹಕ್ಕೆ ಇದು ಅಪ್ಲೈ ಮಾಡಬೇಕು. ಇದು ಒಂದು ರೀತಿಯಲ್ಲಿ ಎಲ್ಲ ವ್ಯಾಧಿಗಳನ್ನು ಹೋಗಲಾಡಿಸ್ತದೆ, ಮತ್ತೆ ದೇಹಕ್ಕೆ ಒಂಥರ ಅದ್ಭುತವಾದ ಪೋಷಕಾಂಶಗಳನ್ನು ಸಪ್ಲೈ ಮಾಡುತ್ತೆ. ಮಸಾಜ್ ಚೆನ್ನಾಗಿ ಮಾಡ್ಕೋಬೇಕು ಅಂತ, ಅಲೆ ಮೂತ್ರದಿಂದ ಮಾಡ್ಕೋಬೇಕಂತ ನಾವು ಪದೇ 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 ಹೇಳ್ತಾ ಬಂದೀವಿ. ಅಲೆ ಮೂತ್ರ ಹೇಗೆ ಮಾಡ್ಕೊಳ್ಳೋದಂತ ಒಂದು ತಿಳಿಸ್ಕೊಟ್ಟಿದ್ವಿ ನಾವು, ಆಯ್ತಾ. ಆಮೇಲೆ ಯಾರ್ಯಾರು ಪಾರ್ವತಿ ಹೇಳ್ತಾ ಇದ್ದಾರೆ, ಯಾರ್ಯಾರು ಅವರ ದೇಹವನ್ನು ದಿನಕ್ಕೆ 3 ಬರಿ ಮತ್ತೆ ನೈಟು ಶಿವಂಬಿಂದ ಮಸಾಜ್ ಮಾಡ್ಕೊತಾರೋ ಅವರ ದೇಹ ತುಂಬ ಶೈನಿಂಗ್ ಆಗತ್ತೆ, ಅವರ ಹೃದಯ ತುಂಬ ಸ್ಟ್ರಾಂಗ್ ಆಗತ್ತೆ, ಅವರ ಸ್ನಾಯುಗಳು ತುಂಬ ಒಂಥರ ಸ್ಟ್ರೆಂತ್ ಆಗತ್ತೆ ಅಂತ ಹೇಳ್ತಾರೆ. ಅವರಲ್ಲಿ ಅದ್ಭುತವಾದ ಆನಂದವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಇದು ಶ್ಲೋಕ 87ರಲ್ಲಿ ಹೇಳಿರೋದು, ಆಯ್ತಾ. ಎಲ್ಲ ಶ್ಲೋಕನ ಹೇಳಕ್ ಸಾಧ್ಯವಿಲ್ಲ ಇಲ್ಲಿ, ಅದಕ್ಕೆ ಮುಖ್ಯವಾದ ಶ್ಲೋಕಲ್ಲಿ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಶ್ಲೋಕ 107ರಲ್ಲಿ ಹೇಳ್ತಾರೆ ನೋಡಿ.
ಈ ಈಗ ನಾನು ನಿಮಗೆಲ್ಲ ಶಿವಂಬ ಕಲ್ಪ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ನೀವು ಪಾಲನೆ ಮಾಡಿ ಅಂತ ಹೇಳಿದ್ದಾರೆ. ಆಯ್ತಾ? ಆದರೆ ಆ ಕಾಲಕ್ಕೆ ಏನೋ ಗೊತ್ತಿಲ್ಲ, ಇದು ಯಾರಿಗೆ ಹೇಳಕ್ ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಅದು ಹೇಳಿದ್ದಾರೆ ಇಲ್ಲಿ. ಅದು ನಾವೆಲ್ಲ ಸೀಕ್ರೆಟ್ ಇಂದ ಇದನ್ನು ಓಪನ್ ಮಾಡ್ಬಿಟ್ಟಿದ್ವಿ. ಆಯ್ತಾ? ಸೊ ಅವಾಗ ಹೇಳಿರ್ಬೋದು, ಬಟ್ ಅವಾಗ ಹೇಳಿರೋದು ಅವ್ರಿಗೆ ಹೇಳ್ತಾ ಇರೋದು ಇದು ಈ ರೀತಿಯಲ್ಲಿ ನೀವು ಯಾವುದೇ ರೀತಿಯಲ್ಲಿ ಇದು ಸೀಕ್ರೆಟ್ ಆಗಿ ಇಟ್ಕೊಳ್ಳಿ, ಯಾರಿಗೆ ಹೇಳಕ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆದರೆ ನಾವೆಲ್ಲರಿಗೂ ಹೇಳಿದ್ವಿ. ಸೊ ಏನಾದರೂ ಪ್ರಾಬ್ಲಮ್ ಬಂದರೆ ಮತ್ತೆ ಯಾರು ಆ, ಶಿವ ಶಿವರ್ಗೆ ಹೇಳೋಣ, ಏನು ತೊಂದರೆ ಇಲ್ಲ, ಎಲ್ಲರಿಗೂ ಉಪಯೋಗ ಆಗ್ತದೆ, ಎಲ್ಲ ಹೇಳಿದೀವಿ ಅಂತ ಹೇಳೋಣ ಅಷ್ಟೇ. ಆಯ್ತಾ? ಹ್ಮ್. ಆ ರೀತಿಯಲ್ಲಿ ಇದೊಂದು ಶ್ಲೋಕ. ಆಯ್ತಾ? ಆಮೇಲೆ ಇನ್ನೊಂದು ಶ್ಲೋಕ 19. ಓಕೆ, ಈ 8 ವರ್ಷ ಯಾರಾದರೂ ಈ ಮೆಥಡ್ ಉಪಯೋಗಿಸ್ತಾರೋ, ಓಕೆ, ಅವ್ರು ಹೇಳ್ತಾರೆ ಆ, ಈ ನಮ್ಮ ಪಂಚಭೂತಗಳು ಇರ್ತದಲ್ಲ, ನಮ್ಮ ವಿಶ್ವದಲ್ಲಿರೋ ಪಂಚಭೂತಗಳನ್ನು ಗೆದ್ಬೋದು ಅಂತ ಹೇಳ್ತಾರೆ. ಎಷ್ಟು ವರ್ಷ? 8 ವರ್ಷ. ಮತ್ತೆ 9 ವರ್ಷ ಉಪಯೋಗಿಸಿದ್ರೆ ಅವ್ರು ಹೇಳ್ತಾರೆ ಆ, ಭೌತಿಕ ಅಮರತ್ವ ಕಡೆ ನೀವು ಪ್ರಯಾಣ ಮಾಡ್ಬೋದು ಅಂತ ಹೇಳ್ತಾರೆ. ಭೌತಿಕ ಅಮರತ್ವ ಕಡೆ ನೀವು ಪ್ರಯಾಣ ಮಾಡ್ಬೋದು ಅಂತ ಅದು ಹೇಳಿದ್ದಾರೆ. ಈ ಶ್ಲೋಕ 19 ಹೇಳಿರೋದು. ಆಯ್ತಾ? ಅದನ್ನು ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಅದ್ಭುತವಾದ ವಿಷಯಗಳು ಇವೆಲ್ಲ ನಾವು ತಿಳ್ಕೊತಾ ಇದೀವಿ. ಆಯ್ತಾ? ಆಮೇಲೆ ಸೊ ಶ್ಲೋಕ 37 ಹೇಳಿದರೆ ಸಲ್ಫರ್. ಸಲ್ಫರ್ ಅನ್ನೋದು ಸಲ್ಫರ್ ಅನ್ನೋದು ಹೆಂಗ್ ಬರುತ್ತೆ ಅಂದ್ರೆ, ಆಮ್ಲ ಇದೆಲ್ಲ, ಆಮ್ಲವನ್ನು ಒಣಗಿಸಿದ್ರೆ ಬರುತ್ತೆ. ಆಯ್ತಾ? ಮತ್ತೆ ನಟ್ ಮೆಗ್ ಅಂತ ಒಂದು ಪೌಡರ್ ಸಿಗತ್ತೆ. ಈ ಎರಡು ಮಿಕ್ಸ್ ಮಾಡಿಕೊಂಡು ಡೈಲಿ ಕುಡಿದ್ರೆ, ಹ್ಮ್ ಶಿವಮ್ಮನ ಕುಡಿದ್ರೆ ಯಾವುದೇ ನೋವುಗಳಿರಲಿ, ಓಕೆ, ಯಾವುದೇ ಬಾಧೆಗಳಿರಲಿ ಎಲ್ಲ ಮಾಯ ಆಗತ್ತೆ ಅಂತ ಹೇಳ್ತಾರೆ. ಆಯ್ತಾ? ಅದೊಂದು ಶ್ಲೋಕ 37. ಶ್ಲೋಕ 62 ಏನು ಹೇಳ್ತಾರೆ ನೋಡಿ. ಸೊ ಈ ಶಿವಂಬನ್ನು, ಓಕೆ, ಇದು ಪೌಡರು ಶಾರಪುಂಕ ಪೌಡರ್ ಅಂತ ಹೇಳ್ತಾರೆ. ಸೊ ದೇವನಾಲ್ ಅಂತ ಇದನ್ನು ನೋಡಬೇಕು. ಇದೊಂದು ಸಪರೇಟ್ ಒಂದು ಸಸ್ಯ ಇದೆ ಇದು. ಓಕೆ, ಅದನ್ನು ಒಂದ್ಸರಿ ನಾವು ಅಂತ ಅವ್ರು ಹೇಳೋದು, ಇದ್ರ ಹೆಸರು ಮತ್ತೆ ಹೇಳ್ತೀನಿ. ಶಾರಪುಂಕ ಬ್ರ್ಯಾಕೆಟಲ್ಲಿ ಅವರು ದೇವನಾಲ್ ಅಂತ ಹೇಳಿದ್ದಾರೆ. ಇದೊಂದು ಸಸ್ಯ ಅಂತ ಹೇಳಿದ್ದಾರೆ. ಯಾರಿಗಾದ್ರು ಇದ್ರ ಬಗ್ಗೆ ಮಾಹಿತಿ ಇದ್ರೆ ನೀವು ಮೆಸೇಜ್ ಮಾಡಿ. ಇದರ ಪೌಡರನ್ನು ಅಂದರೆ ಅದನ್ನು ಎಲೆಗೆಲ್ಲ ಪೌಡರ್ ಎಲ್ಲ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ನಾವು ಕುಡಿದ್ರೆ ಅವ್ರು ಹೇಳ್ತಾರೆ ನೀವು ಯು ವಿಲ್ ಬಿಕಮ್ ಎ ಮಾಸ್ಟರ್ ಅಥಾರಿಟಿ ಆಫ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಆಯ್ತಾ? ನೀವು ಜೀವನ ಅಂದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಂತೋಷವನ್ನು, ಅದ್ಭುತವಾದ ಆನಂದವನ್ನು ಪಡೆಯಬಹುದು. ಅಂದರೆ ಯು ವಿಲ್ ಬಿಕಮ್ ಎ ಮಾಸ್ಟರ್ ಅಂಡ್ ಅಥಾರಿಟಿ ಆಫ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಯಾರು? ಈ ಪೌಡರನ್ನು ಶಿವಂಬದ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದವರು. ಆಯ್ತಾ? ನೆಕ್ಸ್ಟ್ ಹೇಳ್ತಾರೆ ಇನ್ನು 85 ಶ್ಲೋಕದಲ್ಲಿ ಹೇಳ್ತಾರೆ ಪಾರ್ವತಿಗೆ. ಸೊ ಬೆಳಗ್ಗೆ ಮೂತ್ರವನ್ನು, ಓಕೆ, ಯಾರ್ಯಾರು ಬೆಳಗ್ಗೆ ಅವರ ಮೂತ್ರವನ್ನು ಈ ಮೂಗಿಯಿಂದ ಕುಡಿತಾರೆ ನೋಡಿ, ಅವ್ರಿಗೆ ಹೇಳ್ತಾರೆ ಕಫ, ಪಿತ್ತ, ವಾತ ಅದರಿಂದ ಬಂದಿರುವಂಥ ಎಲ್ಲ ರೋಗಗಳು ಮಾಯವಾಗತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅದ್ಭುತವಾದ ಹಸುವಿರತ್ತೆ, ಅವರ ದೇಹ ತುಂಬ ಸ್ಟ್ರಾಂಗ್ ಆಗುತ್ತೆ, ಹೆಲ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಯಾವುದರಿಂದ ಕುಡಿಬೇಕು? ಮೂಗಿಯಿಂದ, ಎರಡೂ ಮೂಗಿಲಿಂದ ಈ ಮೂತ್ರ ಕುಡಿಯೋದು. ಅದು 85ನೇ ಶ್ಲೋಕದಲ್ಲಿ ಹೇಳಿರೋದು. ಸೊ ಅದ್ರ ಜೊತೆಗೆ ಇನ್ನೂ ಅನೇಕ ಶ್ಲೋಕಗಳಿದೆ, ಬಟ್ ಎಲ್ಲ ನಾನು ಕೋಟ್ ಮಾಡ್ತಾ ಇಲ್ಲ, ಇಂಪಾರ್ಟೆಂಟ್ ಶ್ಲೋಕಗಳು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇನ್ನು ಬೇರೆ ಬೇರೆ ಆತಯೋಗದಲ್ಲಿ, ಸೊ ಮತ್ತೆ ಜ್ಞಾನ ಆ, ಜ್ಞಾನ ಜ್ಞಾನ ಜ್ಞಾನಮರಯ ತಂತ್ರ ಅಂತ ಒಂದು ಚಾಪ್ಟರ್ 22 ಅಲ್ಲಿ, ಹರಿತ್ ಅಂತ ಇನ್ನೊಂದಿದೆ ಗ್ರಂಥ, ಭಾವನಾ ಪ್ರಕಾಶ ಅಂತ ಗ್ರಂಥ ಇದೆ, ಯೋಗ ರತ್ನಾಕರ ಗ್ರಂಥ ಇದೆ. ಹ್ಮ್ ಇಂಥ ಅನೇಕ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ತುಂಬಾ ಮಾಹಿತಿ ಇದೆ. ಆಯ್ತಾ? ಪ್ರತಿಯೊಂದು ಗ್ರಂಥದಲ್ಲಿ ಇದ್ರ ಬಗ್ಗೆ ತುಂಬಾ ಮಾಹಿತಿ ಸಿಕ್ಕಿದೆ. ಸೊ ಅದು ಈ ಪರ್ಟಿಕ್ಯುಲರ್ ರಿಸರ್ಚ್ ಸಂಶೋಧಕರು ಈ ಬುಕ್ಕಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಓದಬೇಕು, ನೀಟಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಉದಾಹರಣೆಗೆ ಭಾವನಾ ಪ್ರಕಾಶದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಭಾವನಾ ಪ್ರಕಾಶ ಇದು ಆಯುರ್ವೇದದಲ್ಲಿ ಭಾಗ. ಅದು ಆ ಭಾವನಾ ಪ್ರಕಾಶದಲ್ಲಿ ಅದೊಂದು ಗ್ರಂಥ, ಯೂರಿನ್ ಮೇಲೆ ಏನು ಏನು ಕೊಟ್ಟಿದ್ದಾರೆ ಅದು 7ನೇ ಶ್ಲೋಕದಲ್ಲಿ ಹೇಳಿದರು ಅವರು. ಈ ಮಾನವ ಮೂತ್ರ ಉಪಯೋಗಿಸಿದರೆ ಪಾಯ್ಸನ್, ವಿಷ ಅಂತದ್ದೆಲ್ಲ ಅದನ್ನು ಸಹ ಹೋಗಲಾಡಿಸ್ತದೆ.
ಬ್ಲಡ್ ಅನ್ನು ಪ್ಯೂರಿಫೈ ಮಾಡುತ್ತೆ. ಆಯ್ತಾ? ನಮ್ಮ ಚರ್ಮ ಸಂಬಂಧ ಏನೇ ಸಮಸ್ಯೆಗಳಿದ್ರೆ ಸಾಲ್ವ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಯ್ತಾ? ಇದರಲ್ಲಿ ತುಂಬಾ ಲವಣಗಳಿರ್ತದೆ. ಅದಕ್ಕೋಸ್ಕರ ಅಂದ್ರೆ ಯಾವುದಾದ್ರು ವಿಷಯ ಇದ್ರೂ ವಿಷಯನೂ ಸಹ ಹೋಗಲಾಡಿಸುತ್ತೆ ಅಂತ ಅವ್ರು ಹೇಳಿರೋದು. ಆಯ್ತಾ? ಆಮೇಲೆ ಯೋಗ ರತ್ನಾಕರಲ್ಲಿ ಇಲ್ಲುವಂತ ಒಂದು ಆ, ಪದ್ಯ ಹೇಳ್ತೀನಿ. ಅದು ಹನ್ನೊಂದು 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 ಶ್ಲೋಕ, ಅದು 11ನೇ ಶ್ಲೋಕ. ಅದು ಈ ಹ್ಯೂಮನ್ ಯೂರಿನಲ್ಲಿ ಏನಿರ್ತದೆ ಅಂತಂದ್ರೆ ಅವ್ರು ಹೇಳಿದ್ದು, ಹ್ಯೂಮನ್ ಯೂರಿನ್ ಅನ್ನೋದು ಬ್ಲಡ್ ಅಲ್ಲಿರುವಂಥ ಬೈಲನ್ನು, ಆ ಬೈಲ್ ಜ್ಯೂಸನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತೆ ಯಾವುದೇ ಕ್ರಿಮಿಗಳು ಆ, ಒಳಗಡೆ ನಮ್ಮ ಕರ್ಲು ಒಳಗಡೆ ಇರುವಂಥ ಕ್ರಿಮಿಗಳನ್ನು, ಮತ್ತೆ ನಮ್ಮ ಕೆಮ್ಮು ಬರೋದಾಗ್ಲಿ, ನೆಗಡಿ ಆಗೋದಾಗ್ಲಿ, ಆ, ಇದೆಲ್ಲನೂ ಹೋಗಲಾಡಿಸ್ತದೆ. ಆ, ಇದು ಟೇಸ್ಟ್ ಬಗ್ಗೆ ಅಷ್ಟು ತೊಂದರೆ ಇಲ್ಲ. ಟೇಸ್ಟ್ ಅನ್ನೋದು ನಮ್ಮ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ನಮಗಿರುವಂಥ ಸೋಮಾರಿತನ ಹೋಗಲಾಡಿಸೋದಾಗ್ಲಿ, ಮತ್ತೆ ಎಲ್ಲ ಏನೇ ವಿಷ ಅಂದ್ರೆ ಟಾಕ್ಸಿನ್ಸ್ ನಾವು ತಗೊಂತಾ ಇರ್ತೀವಲ್ಲ, ಟಾಕ್ಸಿನ್ಸು ತಿಂತಾನೆ ಇರ್ತೀವಿ. ಮತ್ತೆ ಯಾವ್ದಾದ್ರು ವಿಷ, ಒಂದು ಯಾವ್ದನ್ನ ಹಾವು ಹಾವು ಕಚ್ಚಿದಾಗ್ಲಿ, ಚೇಳು ಕಚ್ಚಿದಾಗ್ಲಿ, ಏನಾರ ವಿಷ ಬಂದ್ರೆ ಅದನ್ನು ಸಹ ಹೋಗಲಾಡಿಸಿದಂತ ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ. ಸೊ ಸುಶ್ರುತ ಸಂಹಿತದಲ್ಲಿ ಹೇಳ್ತಾರೆ. ಸಂಹಿತದಲ್ಲಿ ಅಲ್ಲಿ ಹ್ಯೂಮನ್ ಯೂರಿನ್ ಇಸ್ ಅನ್ ಆಂಟಿಡೋಟ್ ಟು ಪಾಯ್ಸನ್ಸ್ ಅಂತ ಹೇಳಿದ್ದಾರೆ. ಎಲ್ಲ ಪಾಯ್ಸನ್ಸ್ಗೆ ಅದ್ಭುತವಾದ ಆ, ವಿరుగుಡು ಅಂತ ಹೇಳ್ತಾರೆ ತೆಲುಗಲ್ಲಿ. ಅಂತಂದ್ರೆ ಈ ಯಾವುದೇ ಪಾಯ್ಸನ್ ನಮ್ಮ ದೇಹದಲ್ಲಿ ಹೋದ್ರೆ ಅದನ್ನು ಖಂಡಿತ ಹೋಗಲಾಡ್ಸಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಅನೇಕ ರೆಫರೆನ್ಸಸ್ ನಮ್ಗೆ ಸಿಗತ್ತೆ ಸ್ನೇಹಿತರೆ. ಅನೇಕ ರೆಫರೆನ್ಸಸ್ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ಇದೊಂದು ಅಮೃತ ಅಂತ ಹೇಳಕ್ಕೆ ಏನು ನಮಗೆ ಸಂಶಯ ಇಲ್ಲ, ಇಂಥ ವಿಷಯಗಳೆಲ್ಲ ತಿಳ್ಕೊಂಡಿದ ಮೇಲೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹೆಚ್ಚಾಗಿ ನಾವು ಪಾಲನೆ ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಿತ್ಯ ಜೀವನದಲ್ಲಿ. ಆಯ್ತಾ? ಇನ್ನು ಅನೇಕ ವಿಷಯಗಳು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ.